ಇವತ್ತು ಒಂದು ದೊಡ್ಡ ಜವಾಬ್ದಾರಿ ನಿಮ್ ಮೇಲೆಲ್ಲ ಇದೆ, ನಮ್ಮ ಮೇಲೆಲ್ಲ ಇದೆ. ಈಗ ಪದಾಧಿಕಾರಿಗಳು ಹೊಸದಾಗಿ ಆಯ್ಕೆಯಾಗಿದ್ದಾರೆ. ನಾನು ಇದಾದ್ಮೇಲೆ ಅಲ್ಲಿ ಮೇಲ್ಗಡೆ ನಮ್ಮ ಇದರಲ್ಲಿ ಹೊಸ ನೂತನವಾದಂತಹ ಪದಾಧಿಕಾರಿಗಳನ್ನ ಭೇಟಿ ಮಾಡ್ತೇನೆ, ಮೀಟಿಂಗ್ ಮಾಡ್ತೇನೆ, ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ. ಮೊದಲನೇ ಸಭೆಯನ್ನ ನಾವು ನಡೆಸ್ತೇವೆ. ಅದಾದ್ಮೇಲೆ ಮಹಿಳೆಯರದೊಂದು ಇಲ್ಲೊಂದು ಸಭೆ ಮಾಡ್ತೇವೆ. ಅದಾದ್ಮೇಲೆ ಬೇರೆ ಬೇರೆ ಕೆಲಸಗಳೆಲ್ಲ ಕೂಡ ಇದೆ. ಇದ್ರ ಜೊತೆಗೆ ಕೆಲವರು ಬಹಳ ಜನ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿ ಕೂಡ ಬಂದಿದ್ದಾರೆ. ನಾನು ನಮ್ಮ ನೂತನವಾಗಿ ಆಯ್ಕೆಯಾಗಿರುವಂತ ನಮ್ಮ ಕಾರ್ಯಾಧ್ಯಕ್ಷಗಳಿಗೆ ಮತ್ತು ಪದಾಧಿಕಾರಿಗಳು ಹೇಳೋದಿಷ್ಟೇ, ನಿಮ್ಮ ನಿಷ್ಠೆ, ಪ್ರಾಮಾಣಿಕೆ, ಜವಾಬ್ದಾರಿ ಬರೀ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಆದ್ರೆ ನೀವು ಹೋಗಿ ಕೊಟ್ಟಂತ ಜವಾಬ್ದಾರಿ ಕೆಲಸ ನೀವು ನಿರ್ವಹಿಸಲಿಲ್ಲ ಅಂತಂದ್ರೆ ಎಲೆಕ್ಷನ್ ಆದ್ಮೇಲೆ ನೀವೆಲ್ಲ ಮಾಜಿ ಆಗ್ತೀರಾ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗ್ತದೆ. ನೀವು ಶ್ರಮ ಪಟ್ರೆ ನಿಮಗೆ ಜವಾಬ್ದಾರಿ ಸ್ಥಾನ ಕಂಟಿನ್ಯೂಷನ್ ಆಗ್ತದೆ. ಇಲ್ಲ ಅಂದ್ರೆ ಎಲೆಕ್ಷನ್ ಆದ್ಮೇಲೆ ಮಾಜಿ ಮಾಡಿ ತಿರ್ಗಾ ರಿವ್ಯಾಂಪ್ ಆಗ್ತದೆ. ಎಷ್ಟು ದಿನ ನಾನು ಇರ್ತೀನೋ ಇಲ್ಲವೋ ದಟ್ ಇಸ್ ಆಲ್ಸೋ ಇಮ್ಮೆಟೀರಿಯಲ್. ಈ ಸ್ಥಾನದಲ್ಲಿ ಇರುವಂತ ಸಂದರ್ಭದಲ್ಲಿ ನೀವು ಹೋಗ್ಬೇಕು, ದುಡಿಬೇಕು, ಹೋಗ್ಬೇಕು. ಅಲ್ಲಿ ಹೋಗಿ ಅಬ್ಸರ್ವರ್ ಹೊರ್ಕೊಂಡು ನಾನು ಆಫೀಸ್ ಬರೋರು ಹೋಗಿ ನನಗೆ ರೂಮ್ ಕೊಡಿ, ನನ್ ಕಾರ್ ಕೊಡಿ ಅಂದ್ರೆ ನೀವು ಯಾರು ಮಾಡಕ್ ಹೋಗ್ಬೇಡಿ. ಯಾರು ನಿಮ್ ರೂಮು ಕೊಡುದಿಲ್ಲ, ಕಾರು ಕೊಡುದಿಲ್ಲ. ನಿಮ್ ಕಾರಲ್ಲಿ ಹೋಗ್ಬೇಕು, ನಿಮ್ಮ ರೂಮ್ ತಲುಪ್ಕೋಬೇಕು. ಅಲ್ಲಿ ಇಟ್ಕೊಂಡು ಸಂಘಟನೆ ಮಾಡಿಕೊಂಡು ನೀವು ಕೋಆರ್ಡಿನೇಟ್ ಮಾಡಬೇಕು. ಅಲ್ಲಿ ಲೀಡರ್ಗಿರಿ ಮಾಡೋಕ್ಕಲ್ಲ, ಕೋಆರ್ಡಿನೇಟ್ ಮಾಡಕ್ಕೆ, ಹೊಸಬ್ರನ್ನ ಸೇರ್ಸಕ್ಕೆ, ಹೊಸ ಪೀಳಿಗೆನ ಆಡ್ ಮಾಡ್ಲಿಕ್ಕೆ ನೀವೆಲ್ಲ ಕೂಡ ನೀವು ಕಾರ್ಯಕ್ರಮವನ್ನು ರೂಪಿಸಬೇಕು. ಇವತ್ತು ಒಂದು ದೊಡ್ಡ ಜವಾಬ್ದಾರಿ ನಿಮ್ ಮೇಲೆಲ್ಲ ಇದೆ, ನಮ್ಮ ಮೇಲೆಲ್ಲ ಇದೆ. ಈಗ ಪದಾಧಿಕಾರಿಗಳು ಹೊಸದಾಗಿ ಆಯ್ಕೆಯಾಗಿದ್ದಾರೆ. ನಾನು ಇದಾದ್ಮೇಲೆ ಅಲ್ಲಿ ಮೇಲ್ಗಡೆ ನಮ್ಮ ಇದರಲ್ಲಿ ಹೊಸ ನೂತನವಾದಂತಹ ಪದಾಧಿಕಾರಿಗಳನ್ನ ಭೇಟಿ ಮಾಡ್ತೇನೆ, ಮೀಟಿಂಗ್ ಮಾಡ್ತೇನೆ, ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ. ಮೊದಲನೇ ಸಭೆಯನ್ನ ನಾವು ನಡೆಸ್ತೇವೆ. ಅದಾದ್ಮೇಲೆ ಮಹಿಳೆಯರದೊಂದು ಇಲ್ಲೊಂದು ಸಭೆ ಮಾಡ್ತೇವೆ. ಅದಾದ್ಮೇಲೆ ಬೇರೆ ಬೇರೆ ಕೆಲಸಗಳೆಲ್ಲ ಕೂಡ ಇದೆ. ಇದ್ರ ಜೊತೆಗೆ ಕೆಲವರು ಬಹಳ ಜನ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿ ಕೂಡ ಬಂದಿದ್ದಾರೆ. ನಾನು ನಮ್ಮ ನೂತನವಾಗಿ ಆಯ್ಕೆಯಾಗಿರುವಂತ ನಮ್ಮ ಕಾರ್ಯಾಧ್ಯಕ್ಷಗಳಿಗೆ ಮತ್ತು ಪದಾಧಿಕಾರಿಗಳು ಹೇಳೋದಿಷ್ಟೇ, ನಿಮ್ಮ ನಿಷ್ಠೆ, ಪ್ರಾಮಾಣಿಕೆ, ಜವಾಬ್ದಾರಿ ಬರೀ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಆದ್ರೆ ನೀವು ಹೋಗಿ ಕೊಟ್ಟಂತ ಜವಾಬ್ದಾರಿ ಕೆಲಸ ನೀವು ನಿರ್ವಹಿಸಲಿಲ್ಲ ಅಂತಂದ್ರೆ ಎಲೆಕ್ಷನ್ ಆದ್ಮೇಲೆ ನೀವೆಲ್ಲ ಮಾಜಿ ಆಗ್ತೀರಾ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗ್ತದೆ. ನೀವು ಶ್ರಮ ಪಟ್ರೆ ನಿಮಗೆ ಜವಾಬ್ದಾರಿ ಸ್ಥಾನ ಕಂಟಿನ್ಯೂಷನ್ ಆಗ್ತದೆ. ಇಲ್ಲ ಅಂದ್ರೆ ಎಲೆಕ್ಷನ್ ಆದ್ಮೇಲೆ ಮಾಜಿ ಮಾಡಿ ತಿರ್ಗಾ ರಿವ್ಯಾಂಪ್ ಆಗ್ತದೆ. ಎಷ್ಟು ದಿನ ನಾನು ಇರ್ತೀನೋ ಇಲ್ಲವೋ ದಟ್ ಇಸ್ ಆಲ್ಸೋ ಇಮ್ಮೆಟೀರಿಯಲ್. ಈ ಸ್ಥಾನದಲ್ಲಿ ಇರುವಂತ ಸಂದರ್ಭದಲ್ಲಿ ನೀವು ಹೋಗ್ಬೇಕು, ದುಡಿಬೇಕು, ಹೋಗ್ಬೇಕು. ಅಲ್ಲಿ ಹೋಗಿ ಅಬ್ಸರ್ವರ್ ಹೊರ್ಕೊಂಡು ನಾನು ಆಫೀಸ್ ಬರೋರು ಹೋಗಿ ನನಗೆ ರೂಮ್ ಕೊಡಿ, ನನ್ ಕಾರ್ ಕೊಡಿ ಅಂದ್ರೆ ನೀವು ಯಾರು ಮಾಡಕ್ ಹೋಗ್ಬೇಡಿ. ಯಾರು ನಿಮ್ ರೂಮು ಕೊಡುದಿಲ್ಲ, ಕಾರು ಕೊಡುದಿಲ್ಲ. ನಿಮ್ ಕಾರಲ್ಲಿ ಹೋಗ್ಬೇಕು, ನಿಮ್ಮ ರೂಮ್ ತಲುಪ್ಕೋಬೇಕು. ಅಲ್ಲಿ ಇಟ್ಕೊಂಡು ಸಂಘಟನೆ ಮಾಡಿಕೊಂಡು ನೀವು ಕೋಆರ್ಡಿನೇಟ್ ಮಾಡಬೇಕು. ಅಲ್ಲಿ ಲೀಡರ್ಗಿರಿ ಮಾಡೋಕ್ಕಲ್ಲ, ಕೋಆರ್ಡಿನೇಟ್ ಮಾಡಕ್ಕೆ, ಹೊಸಬ್ರನ್ನ ಸೇರ್ಸಕ್ಕೆ, ಹೊಸ ಪೀಳಿಗೆನ ಆಡ್ ಮಾಡ್ಲಿಕ್ಕೆ ನೀವೆಲ್ಲ ಕೂಡ ನೀವು ಕಾರ್ಯಕ್ರಮವನ್ನು ರೂಪಿಸಬೇಕು.